ನಮಸ್ಕಾರ ಎಲ್ಲರಿಗೂ. ಇವತ್ತು ರಿವ್ಯೂ ಮಾಡೋಣ ಫಿಲಮ್ ಟಾಕ್ಸಿಕ್. ಸೊ ಹೆಂಗಿದೆ ಅಂತ ನಾನು ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಒನ್ ವರ್ಡ್ ರಿವ್ಯೂ: ಯಶ್ ಹ್ಯಾಸ್ ಡನ್ ಇಟ್ ಅಗೇನ್. ಅವ್ರು ಮತ್ತೆ ಚಲೋ ಕೆಲಸ ಮಾಡಿದಾರೆ ಅಂತಾನೆ ಹೇಳ್ಬೋದು. ಫಿಲಮ್ ಚಲೋ ಐತ್ರಿ, ಒನ್ ಟೈಮ್ ವಾಚ್ ಐತಿ. ಆದ್ರೆ ಕಂಡೀಷನ್ ನೋಡ್ರಿ, ಈ ಫಿಲಮ್ ಫ್ಯಾಮಿಲಿ ಆಡಿಯನ್ಸಿಗೆ ಅಲ್ಲ. ನೋಡಕ್ ಹೋಗ್ಬೇಡ್ರಿ, ನಿಮ್ಗೆ ಬೇಸರ ಆಗುತ್ತಾ. ಮಕ್ಕಳಿಗೆ ತೋರ್ಸಬೇಡ್ರಿ, ಬೇಸರ ಆಗುತ್ತಾ. ಅವ್ರು ಮೊದ್ಲೇ ಹೇಳ್ಯಾರ ಮಕ್ಕಳಿಗೆ ಈ ಫಿಲ್ಮ್ ಅಲ್ಲ ಅಂತ. ಮತ್ತೆ ಯಾರಿಗೆ ವೈಲೆನ್ಸ್ ಇಷ್ಟ ಆಗುಲ್ಲೋ ಅವ್ರು ಇದನ್ನ ದಯವಿಟ್ಟು ನೋಡ್ಬೇಡ್ರಿ, ನಿಮ್ಗೆ ಚಲೋ ಅನ್ಸಂಗಿಲ್ಲ. ಫಿಲಮ್ ನೋಡ್ರಿ, ಒಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇಂಟರ್ನ್ಯಾಷನಲ್ ಆಡಿಯನ್ಸಿಗೆ ಪಕ್ಕ ಈ ಫಿಲ್ಮ್ ಇಷ್ಟ ಆಗ್ತೈತಿ. ಮತ್ತು ಗೀತು ಮೋಹನ್ ದಾಸ್ ಏನಿದ್ದಾರೆ ನೋಡ್ರಿ, ಲೇಡಿ ಡೈರೆಕ್ಟರ್ ಆಗಿ ಈ ರೀತಿ ಒಂದು ಆಕ್ಷನ್ ಫಿಲಮ್ ಮಾಡ್ಬೋದು ಅಂತ ಬಿಲೀವ್ ಮಾಡಕ್ ಕೂಡ ಆಗಂಗಿಲ್ರಿ. ಬಜೆಟ್ ಭಾಳ ಚಲೋ ಖರ್ಚು ಮಾಡ್ಯಾರ ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ, ಹೌದಪ್ಪ ಒಳ್ಳೆ ರೀತಿ ಬಂದೈತಂತ. ಮತ್ತು BGM ನೋಡ್ರಿ, ಸೂಪರ್ ಐತಿ. ರವಿ ಬಸ್ರು ಅವರು ಭಾಳ ಒಳ್ಳೆ BGM ಕೊಟ್ಟಾರ್ರಿ. ಒಂದೊಂದು ಎಂಟ್ರಿಗೆ, ಒಂದೊಂದು ಆಕ್ಷನ್ ಸೀನ್ಸಿಗೆ ಮಸ್ತ್ ಎಂಟರ್ಟೈನ್ ಆಗ್ತೀರಿ. ಈಗ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಯಶ್ ಶಂಕರ್ ಬಹಳ ಬ್ರಿಲಿಯಂಟ್ ಕೆಲಸ ಮಾಡಿದಾರೆ ಅಂತಾನೆ ಹೇಳ್ಬೋದು. ಒಂದೊಂದು ಕ್ಯಾರೆಕ್ಟರ್ ಬಹಳ ವಿಭಿನ್ನವಾಗಿ ಕಾಣ್ತೈತಿ. ಒಂದೊಂದು ಇಮೋಷನ್ ನಿಮ್ಗೆ ಅವ್ರ ಮಖದ ಬಹಳ ಚಲೋ ರೀತಿ ಅಂತ ನೋಡ್ಲಿಕ್ಕೆ ಸಿಗ್ತೈತ್ರಿ. ತಾರಾ ಸುತಾರಿ ಅವ್ರದ್ದು ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕಿಯಾರಾ ಅಡ್ವಾಣಿ ಹಾಫ್ ಪೋರ್ಷನ್ನಾಗ ಕಾಣ್ತಾರ್ರಿ, ಅದ್ರಾಗ ಅವ್ರು ಫುಲ್ ಕಿಲ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಬಹಳ ಒಳ್ಳೆ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ನಯನತಾರ ಅವರು ಯಾವಾಗ ಸ್ಕ್ರೀನ್ ಮೇಲೆ ಬರ್ತಾರೆ, ಬಹಳ ಚಲೋ ಕಾಣಿಸ್ತಾರ್ರಿ. ಫಿಲಮ್ ನೋಡ್ರಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಿದ್ದಾರೆ. ಈ ಫಿಲ್ಮ್ ಅನ್ನು ನೀವು KGF ಮತ್ತೆ KGF 2 ಕಂಪೇರ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಒಂದು ಬೇರೆ ಜಾನ್ರಾ ಫಿಲಮ್ ರೀ. ಅಟ್ಲೀಸ್ಟ್ ಇವ್ರು ಏನಾದ್ರು ಒಂದು ಹೊಸದು ಪ್ರಯತ್ನ ಮಾಡಿದಾರೆ ಅಂತಾನ ಅವ್ರಿಗೆ ನಾವು ಅಪ್ರಿಸಿಯೇಷನ್ ಮಾಡ್ಬೋದ್ರಿ ಒನ್ ಟೈಮ್ ನೋಡ್ಕೊಂಡು. ಮತ್ ಯಶ್ ನೋಡ್ರಿ, ತಮ್ಮ KGF ಇಮೇಜ್ ಏನಿದೆ ಎಲ್ಲರ ತಲೆಯಾಗ, ಸೊ ಅದನ್ನ ಒಂದು ಅದ್ರಲಿಂತ ಅಳ್ಕಿಸ್ಲಕ್ ಒಂದು ಪ್ರಯತ್ನ ಮಾಡಿದ್ದಾರೆ. ಅದ್ರ ಸಕ್ಸಸ್ ಕೂಡ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಯನ್ ಪಾತ್ರ ಅಷ್ಟು ಚಲೋ ಅವ್ರು ನಿಭಾಯಿಸಿದ್ದಾರೆ. ಓವರ್ ಆಲ್ ನೋಡ್ರಿ, ಫಿಲಮ್ ಚಲೋ ಐತಿ. ಯಶ್ ಅವ್ರ ಡೌನ್ ಫಾಲಿಗೆ ಯಾರು ವೇಟ್ ಮಾಡಕ್ ಕುಂತಾರ ನೋಡ್ರಿ, ಅವ್ರಿಗೆ ಅವ್ರು ಇನ್ನೂ ವೇಟ್ ಮಾಡ ಅಂತ ಮಾಡಿದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಫಿಲ್ಮಿಗೆ ಒಂದು ಅವ್ರು 4 ಹೊಡೆದ ಬಿಟ್ಟಾರ ಅಂತಾನೆ ಹೇಳ್ಬೋದು. 6 ಹೊಡೆದಿಲ್ಲ ಅಂದ್ರು 4 ಹೊಡೆದಾರ ಅಂತಾನೆ ಹೇಳ್ಬೋದು. ಫಿಲ್ಮ್ ಚಲೋ ಐತಿ. ಆದ್ರೆ ನೋಡ್ರಿ, ಈ ಫಿಲ್ಮದ ಮಿಕ್ಸ್ ರಿವ್ಯೂಸ್ ಮಾತ್ರ ಪಕ್ಕಾ ಬರ್ತಾವೆ. ಯಾಕಂದ್ರೆ ಒಬ್ರಿಗೆ ಇಷ್ಟ ಆಗುತ್ತಾ, ಒಬ್ರಿಗೆ ಇಷ್ಟ ಆಗಲ್ಲ. ಇದು ಫ್ಯಾನ್ಸ್ ಯಾರು ಇಲ್ಲ ಅವ್ರಿಗೆ ಕೂಡ ಇದು ಇಷ್ಟ ಆಗ್ತೈತ್ರಿ ಕೆಲವೊಬ್ರಿಗೆ. ಆದ್ರೆ ರೆಗ್ಯುಲರ್ ಫಿಲಮ್ಸ್ ಮಾಸ್ ಮಸಾಲ ಯಾರು ಹುಡುಕ್ತಿರ್ತಾರ ನೋಡ್ರಿ, ಅವ್ರಿಗೆ ಪಕ್ಕಾ ಇಷ್ಟ ಆಗಲ್ಲ ಇದು. ಯಾಕಂದ್ರೆ ಈ ಫಿಲ್ಮ್ನ ನೋಡ್ರಿ, ಕೆಲವೊಂದಿಷ್ಟು ಮೊದ್ಲಕಿನ ಪೋರ್ಷನ್ ಇಂಗ್ಲೀಷ್ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರಲ್ಲ, ಸೊ ಕನ್ನಡ ಆಡಿಯನ್ಸಿಗೆ ಅದು ಸ್ವಲ್ಪ ಬೇಸರ ಆಗ್ತೈತಿ. ಯಾಕಂದ್ರೆ ಎಲ್ಲರಿಗೂ ಇಂಗ್ಲೀಷ್ ಅರ್ಥ ಆಗಂಗಿಲ್ಲ ಆ ಲೆವೆಲಿಗೆ. ಆದ್ರೂ ನೋಡ್ರಿ, ಇಂಗ್ಲೀಷ್ನಾಗ ಕೂಡ ಈ ಫಿಲ್ಮ್ ಡಬ್ ಮಾಡ್ಯಾರ ಅಂತಲ್ಲ, ಆ ಲ್ಯಾಂಗ್ವೇಜ್ನಾಗ ಇದು ಚಲೋ ಓಡ್ಬೋದು. ಯಾಕಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಹಳ ಸೂಪರ್ ಅಂತಾನೆ ಹೇಳ್ಬೋದು. ಆದ್ರೆ ನೋಡ್ರಿ, ನೀವು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಫಿಲಮ್ ನೋಡ್ರಿ, ಎಂಜಾಯ್ ಮಾಡ್ರಿ, ಮಸ್ತ್ ಎಂಟರ್ಟೈನಿಂಗ್ ಮಾಡಿದ್ದಾರೆ. ಸೊ ನೋಡ್ರಿ, ಈಗ ನಾನು ಈ ಫಿಲ್ಮ್ ನೋಡಾಯ್ತು. ಈಗ ನೆಕ್ಸ್ಟ್ ಯಶ್ ಫಿಲಮ್ ರಾಮಾಯಣಕ್ಕೆ ವೇಟ್ ಮಾಡಂತೀನ್ರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಧನ್ಯವಾದಗಳು.